ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅನ್ನುತ್ತಾ ಈ ಬ್ಲಾಗ್ನ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತಾ ಇರೋದು. ಹೌದು, ಇವತ್ತು ಸಂಡೇ, ಆದ್ದರಿಂದ ನಮ್ಮದು ಕಮ್ಯುನಿಯನ್ ಸಂಡೇ ಇತ್ತು. ಸೊ ಇವತ್ತಿನ ಸಂಡೇ ಬಂದುಬಿಟ್ಟು ತುಂಬ ಸ್ಪೆಷಲ್ ದಿನ ಅಂದರೆ ಏನಪ್ಪ ಅಂದರೆ ಇವತ್ತು ನವಂಬರ್ 2. ಸೊ ಅದು ಏನು ಸ್ಪೆಷಲ್ ಡೇ ಅಂತ ನಿಮ್ಮ ಎಲ್ಲರಿಗೆ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತಾ ಇರೋದು. ಸೊ ಇವತ್ತು ಬಂದುಬಿಟ್ಟು ಸೋಲ್ ಡೇ ಅಂತ ಕರಿತೀವಿ. ಸೊ ಎಲ್ಲರೂ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡ್ತೀವಿ, ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತೀವಿ. ಸೊ ಫೌಂಡರು ಯಾರು ಆಫ್ ಗ್ಲೋರಿ ಅವರು ಸೋಲ್ ಡೇಯನ್ನು ಆರಂಭಿಸಿದ್ದು. ಸೊ ಸಿನ್ಸ್ 10th ಸೆಂಚುರಿಯಿಂದ ಇದು ಆರಂಭವಾಗ್ತಾ ಇದೆ. ಸೊ ಇದು ಹೀಗೇ ನಡೀತಾ ಇದೆ. ಸೊ ಬನ್ನಿ ಈ ವ್ಲಾಗ್ನ ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ದ ಸೋಲ್ ಡೇ ಅಂದ್ಬಿಟ್ಟು ಇಷ್ಟು ಚೆನ್ನಾಗಿರುತ್ತೆ. ಸೊ ಯಾರ್ಯಾರು ಸತ್ತೋಗಿರ್ತಾರೆ, ಸೊ ಇವತ್ತು ಅವರದ ಬರ್ಡೇ ಮಾಡೋದು. ಯೂಶ್ವಲಿ ಎಲ್ಲ ಜನಗಳದು ನೀವು ಬರ್ಡೇ ಮಾಡ್ತೀರಾ. ಸೊ ಸೋಲ್ ಡೇ ಅನ್ನೋದು ಬರ್ಡೇ ಇವತ್ತು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೇನೆ. ಸೊ ಬನ್ನಿ ಹೋಗೋಣ. ಈ ವ್ಲಾಗ್ನ ನಿಮಗೆ ಶೇರ್ ಮಾಡೋಕ್ಕೆ ನಾನು ಇಷ್ಟಪಡ್ತಾ ಇರೋದು. ಬನ್ನಿ ಹೋಗೋಣ. ದೇವರು ಪರೀಕ್ಷೆ ಮಾಡ್ತಾನಂತ. ಫೈನಲಿ ನಾವು ರೀಚ್ ಆದ್ವಿ. ಬಟ್ ತುಂಬ ಮಳೆ ಬರ್ತಾಯಿತ್ತು. ನಾವು ಕಾರಲ್ಲೇ ಕೂತ್ಕೊಂಡಿದ್ವಿ. ಸೊ ಬನ್ನಿ, ನಮ್ಮ ರಾಯಚೂರ ಗ್ರೇವ್ಯಾರ್ಡ್. ಸೊ ಬನ್ನಿ ಒಳಗಡೆ ಹೋಗೋಣ, ತೋರಿಸ್ತೇನೆ. ಸೊ ಇವತ್ತು ಗ್ರೇವ್ಯಾರ್ಡ್ ದಿನ. ನಮ್ಮ ಬ್ಲೆಸ್ಸಿ ನೀರು ಹೊಡಿತಾ ಇದ್ದಾಳ. ನಾವೆಲ್ಲರೂ ಒಳಗಡೆ ಹೋಗ್ತಾ ಇದ್ವಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೇವ್ಯಾರ್ಡ್ಸ್. ಆಲ್ರೆಡಿ ಎಲ್ಲರೂ ಬಂದುಬಿಟ್ಟು ಹೂವುಗಳು ಅವರ ಗ್ರೇವ್ಯಾರ್ಡ್ ಮೇಲೆ ಡೆಕೋರೇಟ್ ಮಾಡಿದರು ಈ ಥರ. ಸೊ ನಾವು ಇವಾಗ ಹೋಗ್ತಾ ಇದ್ವಿ. ಬನ್ನಿ, ನಾವು ನಮ್ಮ ಪಪ್ಪನ ಸಮಾಧಿಗೆ ಡೆಕೋರೇಷನ್ ಮಾಡಬೇಕು. ಫ್ಲವರ್ಸ್ ಎಲ್ಲ ಹಾಕಿಬಿಟ್ಟು ಈ ಥರ ಎಲ್ಲರೂ ಆಲ್ರೆಡಿ ಬಂದು ಹಾಕಿದ್ದಾರೆ. ಸೊ ಹಿಂದುಗಡೆ ನಾನು ಹೋಗ್ತಾ ಇದ್ದೆ, ನಮ್ಮ ಅಕ್ಕ ವಾಕ್ ಮಾಡ್ಕೊತ ಹೋಗ್ತಾ ಇದ್ವಿ. ಸೊ ಅಲ್ಲಿ ನಮ್ಮ ರಿಲೇಟಿವ್ಸ್ ಅಂದರೆ ಮನೆ ಆಜು ಪಾಜು ಪಕ್ಕದಲ್ಲಿ ಅವರು ಮಾತಾಡ್ತಾಯಿದ್ರು. ಸೊ ಬನ್ನಿ ಹಂಗೆ ಹೋಗ್ತಾ ಇದ್ವಿ ವಿಡಿಯೋ ಮಾಡ್ಕೊತ. ಸೊ ಅಲ್ಲಿ ಬಂದುಬಿಟ್ಟು ನಮ್ಮ ತಾತ ಅಜ್ಜಿದು ಸಮಾಧಿ, ನಮ್ಮ ಮಮ್ಮಿ ನಮ್ಮ ಪಪ್ಪಂದು ಅಪ್ಪ ಅಮ್ಮ. ಅದಂತರ ಇಲ್ಲಿ ಯಾರಪ್ಪ ಅಂದರೆ ನಮ್ಮ ತಾತ ಅಜ್ಜಿದು ಸಮಾಧಿದು. ಇದು ಬಂದುಬಿಟ್ಟು ನಮ್ಮದು ಚಿಕ್ಕಪ್ಪಂದು ಸಮಾಧಿ ಪಕ್ಕದಲ್ಲಿರೋದು. ಎಲ್ಲ ಫ್ಲವರ್ಸ್ ಎಲ್ಲ ಡೆಕೋರೇಷನ್ ಮಾಡ್ತಾರೆ. ಇದು ಸಮಾಧಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ನಮ್ಮ ಪಪ್ಪದ್ದು ಗ್ರೇವ್ಯಾರ್ಡ್. ನೋಡಿದ್ರೆ ಸೇಮ್ ಹಾಗೆ ನಮ್ಮ ಜೊತೆಯಲ್ಲೇ ಇದ್ದಾರೇನೋ ಆ ಥರ ಇದೆ. ಸೊ ಎಲ್ಲರೂ ಕೆಲಸ ಮಾಡ್ತಾಯಿದ್ರು, ಸ್ವಲ್ಪ ಹೂವು ಎಲ್ಲ ತೆಗಿತಾಯಿದ್ರು. ಈ ಥರ ಡೆಕೋರೇಷನ್ ಅಂದರೆ ಎಲ್ಲ ಈ ಥರ ಹೂವುಗಳು ಹಾಕೋಕ್ಕೆ, ಚೆನ್ನಾಗಿ ಡೆಕೋರೇಟ್ ಮಾಡೋಕ್ಕೆ. ಇಲ್ಲಿ ನಮ್ಮಮ್ಮ ಹೂವು ಇದು ಮಾಡ್ತಾಯಿದ್ರು, ಬ್ಲೆಸ್ಸಿ ಮತ್ತು ಹಾಗೂ ಶೀತಲ್ ಮಮ್ಮಿ ಮತ್ತು ಶಿಲ್ಪಕ್ಕ ಕೂಡ ತೆಗಿತಾಯಿದ್ರು. ಇಲ್ಲಿ ನಮ್ಮಮ್ಮ ದೀಪು ಮತ್ತು ನಮ್ಮಣ್ಣ ನಮ್ಮ ಮಮ್ಮಿ ಹೂವು ಹಾಕೋಕ್ಕೆ ತುಂಬ ಹರಿಸಾಹಸ ಮಾಡ್ತಾಯಿದ್ರು. ಏನಕ್ಕಂದರೆ ಅದು ನಾವು ಸ್ಟಿಕ್ ಮಾಡ್ತಾಯಿದ್ವಿ. ಸೊ ಹಂಗಾಗಿ ಇಬ್ಬರು ಸೇರಿಬಿಟ್ಟು ಅದನ್ನು ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ರು. ಸೊ ಇಲ್ಲೆಲ್ಲರೂ ಎಷ್ಟು ಜನಗಳು ಬಂದಿದ್ದಾರೆ ಅವ್ರವ್ರ ಸಮಾಧಿಗಳಿಗೆ. ಸೊ ಅವ್ರವ್ರ ಗ್ರೇವ್ಯಾರ್ಡ್ಸ್ಗೆ ಬಂದು ಅವರವರು ಹೂವು ಫ್ಲವರ್ಸನ್ನು ಇಟ್ಟು ಪ್ರೇಯರ್ ಮಾಡ್ತಾರೆ. ಸೊ ಸೋಲ್ ಡೇ ಪ್ರತಿ ಒಂದು ವರ್ಷಕ್ಕೆ ಬರೋದು. ಸೊ ಪ್ರತಿಯೊಬ್ಬೊಬ್ಬರು ವರ್ಷಕ್ಕೊಂದು ಸತಿ ಬರ್ತಾರೆ. ಸೊ ನಿಮಗೆ ಯಾವಾಗ ಇಷ್ಟ ಆಗುತ್ತೆ ನೀವು ಬಂದು ಹೋಗ್ಬೋದು. ಸೊ ಅವರವರ ಇಷ್ಟಗಳು. ಸೊ ನಾವು ಯಾವಾಗಲೂ ಸೋಲ್ ಡೇ ಫಸ್ಟ್ ಟೈಮ್ ಇಲ್ಲಿ ನೋಡಿ ಎಷ್ಟು ಜನಗಳಿದ್ದಾರೆ. ಹಾಗೂ ಅವರವ್ರ ರಿಲೇಟಿವ್ಸ್ ಬಂದುಬಿಟ್ಟು ಅವ್ರಿಗೇನು ಇಷ್ಟ ಊಟವನ್ನು ಇಡ್ತಾರೆ, ಹಾಗೂ ಫ್ಲವರ್ಸ್ ಹಾಕ್ತಾರೆ, ಪ್ರೇಯರ್ ಮಾಡ್ತಾರೆ. ಸೊ ಇವತ್ತಿನ ಸೋಲ್ ಡೇ ಅಂತ ನಾವು ಕರಿಬೋದು. ಇದಕ್ಕೆ ಈ ದಿನವನ್ನು ಆಚರಿಸ್ತಾರೆ ನವಂಬರ್ 2 ಮಂತಲ್ಲಿ. ಸೊ ನಾವು ಕೂಡ ಎಲ್ಲ ವಿಡಿಯೋಸ್ ಮಾಡ್ತಾಯಿದ್ವಿ, ಹಾಗೂ ಈ ಥರ ಎಲ್ಲ ನಾನು ತೋರಿಸ್ತಾ ಇದ್ದೆ. ತುಂಬ ಕ್ರಿಶ್ಚಿಯನ್ ಜನಕ್ಕೆ ತುಂಬ ಜನ ಏನಂತ ಸೋಲ್ ಡೇ ಏನಂತ ಗೊತ್ತಿಲ್ಲ. ಎಲ್ಲರಿಗೂ ರೀಚ್ ಔಟ್ ಆಗೋಕ್ಕೋಸ್ಕರ ಈ ವ್ಲಾಗ್ನ ನಾನು ಮಾಡಿದ್ದು. ಸೋಲ್ ಡೇ ಅನ್ನೋದ್ರೆ ಏನಂದರೆ
ಅವರದ ಒಂದು ದಿನಾಚರಣೆ ಅಂತ ಅನ್ಬೋದು. ಸೋಲ್ ಡೇ ಅಂದರೆ ಅವರ ಸತ್ತಿದ ಒಂದು ಸಮಾಧಿಯ ಡೇ ಅಂತ ಕರಿತೇವೆ. ಸೊ ಎಲ್ಲರಿಗೂ ಈ ಮೆಸೇಜ್ನ ರೀಚ್ ಔಟ್ ಆಗೋಕ್ಕೋಸ್ಕರ ನಾನು ಈ ವ್ಲಾಗ್ನ ಮಾಡಿದ್ದು. ಸೊ ನಿಮಗೆ ಕೂಡ ಗೊತ್ತಾಗುತ್ತೆ, ಯೂಶಲಿ ಕ್ರಿಶ್ಚಿಯನ್ಸಲ್ಲಿ ನಾವು ಸೋಲ್ ಡೇ ಅನ್ನು ಮಾಡೋದು ಅದು ಯಾವಾಗಂದರೆ ನವಂಬರ್ 2 ಸಂಡೇ ದಿನವೇ ಮಾಡೋದು. ಸೊ ಈ ಥರ ಇವರೆಲ್ಲರೂ ನಮ್ಮ ಪಪ್ಪಾಗೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಎಲ್ಲ ಫ್ಲವರ್ಸ್ನ ಇಟ್ಬಿಟ್ಟು ಎಷ್ಟು ಲುಕ್ಕಾಗಿ ಕಾಣ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಈ ಥರ ನೀವು ಪ್ರತಿ ವರ್ಷ ಬಂದುಬಿಟ್ಟು ಈ ಥರ ಅವರವರ ಸಮಾಧಿ ಮೇಲೆ ಬಂದು ಈ ಥರ ಫ್ಲವರ್ಸ್ ಇಟ್ಟು ನಿಮ್ಗೆ ಯಾವ ಥರ ಇಷ್ಟ ಆ ಥರ ಫ್ಲವರ್ಸನ್ನು ಹಾಕಿ ನೀವು ಡೆಕೋರೇಷನ್ ಮಾಡ್ಬೋದು. ಸೊ ಪ್ರತಿ ವರ್ಷ ಇರುತ್ತೆ ಸೋಲ್ ಡೇ ನವಂಬರ್ 2ಗೆ. ಸೊ ಬಂದುಬಿಟ್ಟು ಈ ಥರ ನೀವು ಡೆಕೋರೇಟ್ ಮಾಡಬೇಕು. ಸೊ ಅವ್ರಿಗೇನು ಇಷ್ಟ ಅದನ್ನು ನೀವು ಊಟ ಇಡಿ, ಪ್ರೇಯರ್ ಮಾಡಬೇಕು, ಹಾಗೂ ಅವರಿಗೆ ಸಮಾಧಾನ ಸಿಗುತ್ತೆ. ಸೊ ಈ ಪ್ಲೇಸ್ ಬಂದುಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲರಿಗೂ ಎಲ್ಲ ಥರ ಸಮಾಧಿಗಳಿದೆ. ಕೆಲವೊಂದು ಓಲ್ಡ್ ಸಮಾಧಿ ಇದೆ ಹಾಗೂ ನ್ಯೂ ಸಮಾಧಿಗಳು ಇದ್ದಾರೆ ಹಾಗೆಯೇ ನಾನು ಹೇಳ್ಬೋದು. ಸೊ ನಮ್ಮ ಮಮ್ಮಿ ಫೈನಲಿ ಎಲ್ಲ ಡೆಕೋರೇಟ್ ಮಾಡಿಬಿಟ್ಟು ಕ್ಯಾಂಡಲ್ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಒಂದು ಕ್ಯಾಂಡಲ್ ಹಚ್ತಾಯಿದ್ರು ನಮ್ಮ ಮಮ್ಮಿ. ಸೊ ನಮ್ಮ ಡ್ಯಾಡಿದು ಸಮಾಧಿ ತುಂಬ ಚೆನ್ನಾಗಿದೆ. ಅವ್ರು ತುಂಬ ಚೆನ್ನಾಗಿ ಅನಿಸುತ್ತೆ, ಹ್ಯಾಸ್ ಇಫ್ ರಿಯಲಾಗಿ ಅವರು ನೋಡ್ತಾ ಇರೋಂಗೆ. ನನಗಂತೂ ನಮ್ಮ ಡ್ಯಾಡಿ ಸಮಾಧಿ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಆಮೇಲೆ ಹಾಗೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಸೊ ಎಲ್ಲರದು ಚೆನ್ನಾಗಿದೆ, ಬಟ್ ನನಗೆ ನಮ್ಮ ಡ್ಯಾಡಿದೇ ಸಮಾಧಿ ಅವ್ರಿಗೇ ಇಷ್ಟ ಆಗೋದು. ಸೊ ನನಗೆ ನಮ್ಮ ಪಪ್ಪಂದೇ ತುಂಬ ಇಷ್ಟ ನನಗೆ. ನೋಡಿ ಫೈನಲಿ ನಾನು ಲೈಟ್ಸ್ ನಮ್ಮ ಮಮ್ಮಿ ಕ್ಯಾಂಡಲ್ಗೆ ಹಚ್ಚಿದ್ರು ಎಷ್ಟು ಬ್ಯೂಟಿಫುಲ್ ಅನಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಆ ಕಡೆ ಬ್ಲೆಸ್ಸಿ ಅವರೆಲ್ಲ ನಮ್ಮ ಅಜ್ಜಿ ತಾತಾಗೆ ಆ ಕಡೆಲ್ಲ ಅವರು ಡೆಕೋರೇಷನ್ ಮಾಡ್ತಾಯಿದ್ರು ಹಾಗೂ ಎಲ್ಲ ಹಚ್ತಾಯಿದ್ರು. ಸೊ ಎಲ್ಲರೂ ಬ್ಯುಸಿ ಇದ್ದರು. ಸೊ ನಾನು ವಿಡಿಯೋ ಮಾಡ್ತಾಯಿದ್ದೆ, ಏನಕ್ಕಂದರೆ ಹೆಲ್ಪ್ ಮಾಡೋಕ್ಕಾಗಿಲ್ಲ. ಸೊ ನಾನು ಈ ಮೆಸೇಜ್ನ ಎಲ್ಲರಿಗೆ ರೀಚ್ ಔಟ್ ಮಾಡೋಕ್ಕೆ, ಸೊ ಯೂಶ್ವಲಿ ತುಂಬ ಜನಕ್ಕೆ ಗೊತ್ತಿಲ್ಲ ಸೋಲ್ ಡೇ. ಸೊ ಈ ಮೆಸೇಜ್ನ ನಾನು ರೀಚ್ ಔಟ್ ಮಾಡೋಕ್ಕೆ ನಾನು ಈ ವ್ಲಾಗ್ನ ಮಾಡಿದ್ದು. ಸೊ ಎಲ್ಲ ಕ್ಯಾಂಡಲನ್ನು ಇಡ್ತಾಯಿದ್ರು. ಸೊ ಫೈನಲಿ ಕಂಪ್ಲೀಟ್ ಆಯಿತು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಬನ್ನಿ ಪ್ರತಿಯೊಬ್ಬರದು ಸಮಾಧಿಗೆ ಹೋಗೋಣ. ಫೈನಲಿ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ, ಕ್ಯಾಂಡಲ್ ಆಗಲಿ ಹಾಗೂ ನಮ್ಮ ಡ್ಯಾಡಿದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹಾಗೂ ಊಟನ ಇಟ್ಟಿದ್ರು, ನಮ್ಮ ಪಪ್ಪಾಗೆ ಏನು ಇಷ್ಟ ಅದನ್ನು ಇಟ್ಟಿದ್ವಿ. ಸೊ ಬನ್ನಿ ನಾವು ಬೇರೆಯವ್ರದ್ದು ನಮ್ಮ ಅಜ್ಜಿ ತಾತನ ಸಮಾಧಿಗೂ ಹೋಗ್ತಾ ಇದ್ದಿದ್ದು. ಸೊ ಅವರು ಕೂಡ ಇಟ್ಟಿದೆ ನಾನು. ಹಾಗೂ ಇಲ್ಲಿ ಕೂಡ ನಮ್ಮ ಚಿಕ್ಕಪ್ಪದು ಸಮಾಧಿಗೆ ಕೂಡ ಇಟ್ಟರು, ನೀರು ಇಡ್ತಾಯಿದ್ರು. ಸೊ ಪ್ರತಿಯೊಂದು ಅವ್ರಿಗೆ ಏನೇನು ಇಷ್ಟ ಅವೆಲ್ಲ ಇಡಬೇಕು. ಸೊ ಇದೇ ಇವತ್ತಿನ ಸೋಲ್ ಡೇ ಇತ್ತು ಅವರದು. ಹೌದು, ಮನುಷ್ಯನು ಸತ್ತು ತಿರುಗಿ ದೇವತಾನೆಂದು ಅದಕ್ಕಾಗಿ ಸ್ತೋತ್ರವಾಗಲಿ. ನಾವೆಲ್ಲರೂ ಒಂದು ದಿವಸ ಬರುವವರೇ ಆಗಿದ್ದೇವೆ. ಆದ್ದರಿಂದ ಸ್ವಾಮಿ, ನಾವು ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಹೃದಯಗಳನ್ನು ಸಿದ್ಧ ಮಾಡಿಟ್ಟುಕೊಂಡು ನಿನ್ನ ಮಾರ್ಗದಲ್ಲಿ ನಿನ್ನ ಅನ್ಯೋನ್ಯತೆಯಲ್ಲಿ ನಾವು ಬದುಕಿ ಬಾಳಲಿಕ್ಕೆ ನಮ್ಮನ್ನು ಸಹಾಯ ಮಾಡು. ನಮ್ಮ ಕುಟುಂಬದಲ್ಲಿ ಹೇರಳವಾದ ಕೃಪೆ ಅನುಗ್ರಹ ಮಾಡು. ನಾವು ನಮ್ಮಲ್ಲಿ ಯಾವುದೇ ವ್ಯತ್ಯಾಸವಾದರೂ ನಾವು ಒಬ್ಬರನ್ನೊಬ್ಬರು ಮನ್ನಿಸಿ ಪ್ರೀತಿಯಿಂದ ಇರಲಿಕ್ಕೆ ಸಹಾಯ ಮಾಡಿ ಸ್ವಾಮಿ. ಹೌದು ಸ್ವಾಮಿ, ನೀನು ನಮ್ಮನ್ನು ಆಶ್ರಯಿಸು, ನಮ್ಮನ್ನು ಬಲಪಡಿಸು. ಇವರನ್ನು ಆಶ್ರಯಿಸಿ, ನಮ್ಮ ಅತ್ತೆ ಮಾವನು ಮತ್ತು ನಮ್ಮ ಸಾಗರ ಮತ್ತು ಈತನನ್ನು ಆಶ್ರಯಿಸಿ ನೀನು ನಿನ್ನ ಸಾನ್ನಿಧ್ಯ ನಿನ್ನ ಪಾದದಲ್ಲಿ ಇಟ್ಟುಕೊಂಡಿದ್ದಕ್ಕಾಗಿ ಇನ್ನೊಂದು ಹೊತ್ತು ನಿನಗೆ ಹೇಳ್ತೇನೆ. ಪುನಃ ಸ್ನಾನ ಉಂಟು ಸ್ವಾಮಿ. ಒಂದಿಲ್ಲ ಒಂದು ದಿವಸ ನಾವೆಲ್ಲರೂ ನೀನು ಬರುವಾಗ ನಾವೆಲ್ಲ ಎದ್ದು ನಿನ್ನನ್ನು ಕೊಂಡಾಡುತ್ತಾ ನಾವು ಒಂದು ದಿವಸ ನೀನಿಗೆ ಇದೆಯಾ ಸ್ವಾಮಿ. ನೀವೆಲ್ಲರೂ ನಿಮ್ಮ ಕುಟುಂಬ ಸಹಿತವಾಗಿ ಒಬ್ಬರನ್ನೊಬ್ಬರು ನೋಡಿ ಸಂತೋಷ ಪಡುವಂಥದ್ದು ಒಂದು ಸೌಭಾಗ್ಯವನ್ನು ನಾನು ನಿಮಗೆ ಒದಗಿಸಿ ಕೊಡ್ತೇನೆ ಅಂತ ಹೇಳಿದೆ. ಅದಕ್ಕಾಗಿ ಇದರ ಪ್ರಕಾರ ಲೋಕದಲ್ಲೇ ನಡೆದಾಗ ನಮ್ಮ ನಮಗೆ ತಪ್ಪು ಮಾಡಿದ ಕ್ಷಮಿಸುವಂತೆ ಕ್ಷಮಿಸಿ. ನಮ್ಮ ವಿಷಯದಲ್ಲಿ ಎಲ್ಲ ಸಮಾಜ ನನಗೆ ಶೇರ್ ಮಾಡ್ತೀನಿ.
ಅಯ್ಯೋ ನಮ್ಮ ಹಟ್ಟೆಗೆ ನೋಡ್ಬೇಕು ಎಷ್ಟು ಬ್ಯೂಟಿಫುಲ್ ಮಾಡ್ತಾರಂದ್ರೆ ಗಾಡಿ ಇಲ್ಲ ಸಾರಿ ಏನು ಗಾಡಿ ಇತ್ತವ ಸ್ವಾಮಿ ಸ್ವಾಮಿ ನನ್ನ ಆಲೋಚನೆ ಬರಮಾಡಿ ತಿರುಗಿ ನನ್ನ ಸ್ವಾಮಿ ನನ್ನ ಮಾವನ ಸನ್ನಿಧಿಗೆ ಬರೋದು ಸಾಯಿ ಮಾಡಿಕೊಟ್ಟಿರಿ ಸ್ವಾಮಿ ಅದನ್ನು ಆತ್ಮಕ್ಕೆ ಶಾಂತಿ ಕೊಡಲಿ ಬೇರೆ ನಮ್ಮಲ್ಲಿ ಅಲ್ಲಿಗೆ ಆಗಲೇ ಹೋಗಿದ್ದಾರೆ ಸ್ವಾಮಿ 3 ವರ್ಷ ಆಗ್ಬೋದು ಸ್ವಾಮಿ ಇಲ್ಲಿದ್ದಂಥ ನಮ್ಮೆಲ್ಲರನ್ನು ಬಿಟ್ಟು ಹೋಗಿ ಸ್ವಾಮಿ ಶಾಂತಿ ರೀತಿಯಿಂದ ಮಲಗಿಕೊಂಡಿದ್ದಾರೆ ಸ್ವಾಮಿ ತನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಸ್ವಾಮಿ ನಿನ್ನ ಮಗನಿಗೆ ನೀನು ಸಂಪೂರ್ಣವಾಗಿ ಪ್ರೀತಿಯಿಂದ ಅದನ್ನು ಕರೆದುಕೊಂಡಿದ್ದೆ ಆದರೂ ಆ ಪ್ರೀತಿ ಎಲ್ಲರಿಗೂ ಎಷ್ಟು ನೋವಾಗಿದೆ ಅಂದರೆ ನಿನ್ನ ಬಲವಂತ ಗ್ಲೋರಿ ಮಾಡಲಿ ಸ್ವಾಮಿ ದಿನದಲ್ಲಿ ನಮ್ಮ ಮದುವೆಯಲ್ಲಿ ತುಂಬ ಸಂಕಷ್ಟ ನಾನು ಆದಷ್ಟು ದೂರವಾಗಿದ್ದೀವಿ ಸ್ವಾಮಿ ಬೇರೆ ಅದರ ಆತ್ಮಕ್ಕೆ ಶಾಂತಿ ಸಿಗಲಿ ಸ್ವಾಮಿ ಅವರಿಂದ ಸಲಹೆ ನಿನ್ನ ಮಗನನ್ನು ತೆಗೆದುಕೊಂಡು ಹೋಗಿದೆ ಸ್ವಾಮಿ ಆ ಮಗನ ನಮ್ಮೆಲ್ಲರೂ ನೋಡ್ತಾ ಇಲ್ಲ ನಿನ್ನ ಚಿತ್ತ ಬೇರೆ ನಮ್ಮ ಚಿತ್ತವನ್ನು ನಾವು ಹೇಳಿದವರು ಮಾತ್ರ ಕೊಡುವಂಥ ದೇವರು ನೀನಾಗಿದೆ ಸ್ವಾಮಿ ನನ್ನ ತಾಯಿಗೆ ಧೈರ್ಯ ಅಷ್ಟೇ ನಿನ್ನಲ್ಲಿ ಬೇಡಿಕೊಳ್ಳೋದು ಸ್ವಾಮಿ ಖಂಡಿತವಾಗಿ ಅವಳನ್ನು ಕೈಗೆ ಕಾಪಾಡಿ ನಡೆಸುವಂತ ನನ್ನ ದೇವರನ್ನಾಗಿದೆ ನಾನು ಬೇಡಿಕೊಳ್ಳೋದು. ಸೊ ನಿಜವಾಗ್ಲೂ ಇದು ಸಮಾಧಾನದ ಒಂದು ಪ್ಲೇಸ್ ನಾನು ಅನ್ಬೋದು. ನೋಡ್ತಾ ಇರಿ ಎಷ್ಟು ತುಂಬ ಸಮಾಧಾನವಾಗಿದ್ದಾರೆ, ಎಲ್ಲರೂ ಶಾಂತಿ ರೀತಿಯಿಂದ ಮಲಗಿದ್ದಾರೆ. ಹೌದು, ನಮ್ಮ ಯೇಸು ಕ್ರಿಸ್ತರು ಏನೇ ಅಂದಿದ್ದಾನೆಂದರೆ ಮತ್ತೆ ಪುನರುತ್ಥಾನವನ್ನು ಇವರು ಹೊಂದುತ್ತಾರೆ. ಯಾವಾಗ ಅಂದರೆ ಯೇಸು ಸ್ವಾಮಿ ನಮ್ಮ ಬರ ಅವರು ಬಂದಾಗೆ ಇವರಿಗೆಲ್ಲರೂ ಮತ್ತೆ ಮೃತ್ಯುಂಜಯವಾಗಿ ಎದ್ದೇಳ್ತಾರೆ ಅನ್ನೋ ಆಸೆಯಲ್ಲಿ ಎಲ್ಲರೂ ನಾವು ಇರ್ತೇವೆ. ಸೊ ಎಲ್ಲರೂ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ಲೈಟ್ನಿಂಗ್ ಕ್ಯಾಂಡ್ಲಿಂಗ್ಸ್ ಎಷ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿ, ಇದೇ ನಮ್ಮ ಕೊನೆಯ ಜೀವನ. ಸೊ ನಮ್ಮ ರಿಯಲ್ ಮನೆ ಏನಂದರೆ ನಮ್ಮ ಮನೆ ಇದೆ. ಸೊ ನಾವು ಎಷ್ಟೇ ಮನುಷ್ಯರು ಗಳಿಸಿರ್ಬೋದು, ತುಂಬ ರಿಚ್ ಆಗಿರ್ಬೋದು, ಒಳ್ಳೆ ಎಕ್ಸ್ಪೆನ್ಸಿವ್ ಬಟ್ಟೆ ಆಗ್ಬೋದು, ಒಳ್ಳೆ ಊಟ ಮಾಡ್ಬೋದು, ಎಲ್ಲ ಥರ ನಾವು ಲೌಕಿಕ ಜೀವನದಲ್ಲಿ ಪ್ರತಿಯೊಂದು ಮಾಡ್ತೇವೆ. ಆದರೆ ನಮ್ಮ ಜೀವನ ಕೊನೆ ಬರೋದು ನಾವು ಇಲ್ಲೇ, ನಮ್ಮ ನಿಜವಾದ ಮನೆಯೇ ನಮ್ಮದು ಇದೇನೆ. ಸೊ ನಮ್ಮ ದೇಹ ಮಣ್ಣಿಗೆ ಸೇರುತ್ತೆ, ನಾವು ಎಷ್ಟಿದ್ದರೂ ಮಣ್ಣು. ಸೊ ನಾವು ಎಲ್ಲಿ ಬರೋದು ಅಂದರೆ ಇದೇ ಮನೆ ನಮ್ಮದು, ನಮ್ಮ ನಿಜವಾದ ಮನೆ ಇದೆ. ಸೊ ನಾವು ಎಷ್ಟೇ ಹೈಫೈ ಬೆಡ್ಡಲ್ಲಿ ಮಲಗಿದ್ರೂ ನಮಗೆ ನಿದ್ದೆ ಬರುತ್ತೆ. ಆದರೆ ಕೊನೆಗೆ ನಾವು ಬರೋದು ಇಲ್ಲೇ, ನಮ್ಮ ಆಸ್ತಿಗಳು, ನಮ್ಮ ಅಂತಸ್ತುಗಳು, ನಮ್ಮ ಶ್ರೀಮಂತೆಗಳನ್ನು ಬಿಟ್ಟು. ಸೊ ನ್ಯೂ ಟ್ರೆಂಡಲ್ಲಿ ನಮ್ಮ ಡ್ಯಾಡಿದು ಹೇಗಿದೆ ಆ ಥರ. ಸೊ ಇವೆಲ್ಲ ಓಲ್ಡ್ ಜನರೇಷನ್, ಓಲ್ಡ್ ಸಮಾಧಿ ನೋಡ್ಬೋದು. ಸೊ ಆವಾಗ ಈ ಥರ ಕಟ್ತಿದ್ರು. ಟ್ರೆಂಡದು ಸಮಾಧಿ ಈ ಥರ ಇರುತ್ತೆ. ಸೊ ಹಳೆ ಜಮಾನದಲ್ಲಿ, ಹಳೆ ಕಾಲದಲ್ಲಿ ಸಮಾಧಿಗಳು ಆ ಥರ ಇರುತ್ತೆ. ಸೊ ನ್ಯೂ ಟ್ರೆಂಡಲ್ಲಿ ಈ ಥರ ಇದೆ. ಸೊ ಇದೇ ಆಗಿತ್ತು ನವಂಬರ್ 2 ಗ್ರೇವಿಯಾರ್ಡ್ ಡೇ. ಸೊ ಇವರದು ಗ್ರೇವಿಯಾರ್ಡ್ ಡೇ, ಇವರದ್ದು ಕೂಡ ಒಂಥರ ಬರ್ಡೇ ಇದ್ದಂಗೆ. ಸೊ ಎಲ್ಲರೂ ಬಂದುಬಿಟ್ಟು ಅವರಿಗೆ ಫ್ಲವರ್ಸ್ ಹಾಕೋದು, ಅವ್ರಿಗೆ ಏನೇನು ಇಷ್ಟ ತಿನ್ನೋಕ್ಕೆ ಅವುಗಳನ್ನು ಹಾಕ್ತಾರೆ, ಇಡ್ತಾರೆ, ಪ್ರೇಯರ್ ಮಾಡ್ತಾರೆ. ಒಂದು ದಿನ ನಮ್ಮ ಶ್ರೀಮಂತಿಕೆ, ನಮ್ಮ ಅಂತಸ್ತು ಎಲ್ಲನೂ ನಾವು ಬಿಟ್ಟು ನಾವು ಇಲ್ಲಿಗೆ ಬರೋದು. ಸೊ ನಮ್ಮ ರಿಯಲ್ ಮನೆ ಇದೆ. ನಾವು ಎಷ್ಟೇ ಹೈಫೈ ಇರ್ಬೋದು, ನಾವು ಎಷ್ಟೇ ನಾವು ಗಳಿಸಿರ್ಬೋದು, ಆದರೆ ನಾವು ಒಳ್ಳೆ ಕೆಲಸವನ್ನು ಮಾಡಬೇಕು, ಒಳ್ಳೆತನವನ್ನು ನಾವು ತೋರಿಸ್ಕೋಬೇಕು. ಸೊ ದೇವರು ನಿಮಗೋಸ್ಕರ ಮೇಲೆ ಮನೆ ಕಟ್ಟುತ್ತಾನೆ. ಸೊ ನೀವು ಸ್ವರ್ಗದಲ್ಲಿ ಇರ್ತೀರಾ ಅಂತ ನಾನು ನಂಬುತ್ತೇನೆ. ಸೊ ಎಲ್ಲರೂ ಒಳ್ಳೆಯದನ್ನು ಮಾಡಿ, ಕೆಟ್ಟದನ್ನು ಯಾರಿಗೂ ಬಯಸಬೇಡಿ, ಕೆಟ್ಟದಾಗಿ ಯಾರ ಬಗ್ಗೆನೂ ಮಾತಾಡಬೇಡಿ. ಸೊ ನಿಮ್ಗೆ ಒಳ್ಳೇದಾಗುತ್ತೆ ಅಂದರೆ ಒಳ್ಳೇದು ಮಾಡಿ, ಕೆಟ್ಟದನ್ನು ಯಾವತ್ತೂ ಯಾರಿಗೆ ಹೇಳಬೇಡಿ. ಸೊ ನಿಮ್ಮ ಒಳ್ಳೆಯ ಹೆಸರನ್ನು ತಗೊಂಡು ನೀವು ಹೋಗಿ. ಸೊ ಖಂಡಿತ ನಿಮ್ಮ ಹೆಸರು ಯಾವಾಗೂ ಶಾಶ್ವತವಾಗಿ ಉಳಿಯುತ್ತೆ. ಸೊ ಇದನ್ನೇ ನಾನು ಈ ವ್ಲಾಗಲ್ಲಿ ಹೇಳ್ತೇನೆ. ಸೊ ಎಲ್ಲರೂ ಒಬ್ಬರು ನಾವು ಸಾಯ್ತೀವಂದರೆ ನಮ್ಮ ಹೆಸರು ಆ ಥರ ನಮಗೆ ಇರಬೇಕು. ಸೊ ಸತ್ತ ಮೇಲೆ ನಾವೇನೂ ತೊಗೊಂಡು ಹೋಗಲ್ಲ, ಒಂದು ಒಳ್ಳೆಯದು ಒಂದು ಕೆಟ್ಟದ್ದು. ಸೊ ಯಾವಾಗಲೂ ಎಲ್ಲರಿಗೂ ನಾನು ಈ ವ್ಲಾಗಲ್ಲಿ ಯಾರ್ಯಾರು ನನ್ನ ವಿಡಿಯೋಸ್ ನೋಡ್ತಾರೆ, ದಯವಿಟ್ಟು ಎಲ್ಲರೂ ಕೆಟ್ಟದನ್ನು ಮಾಡಬೇಡಿ. ನಿಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಒಳ್ಳೆಯದನ್ನು ಮಾಡಿ.
ಇಲ್ಲ ನಿಮ್ಗೆ ಆಗಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ ಅಂತ ನಾನು ನಿಮ್ಮದಲ್ಲಿ ನಾನು ಹೇಳ್ಬೋದು. ಸೊ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಬಂದುಬಿಟ್ಟು ಈ ಥರ ಎಲ್ಲ ಗ್ರೇವ್ಯಾರ್ಡ್ಸ್ಗೆ ಫ್ಲವರ್ಸ್ ಹಾಕೋದು ಎಲ್ಲ ಫ್ಯಾಮಿಲಿ ಮಾಡ್ತಾ ಪ್ರತಿಯೊಂದು ಫ್ಯಾಮಿಲಿ ಎಲ್ಲರೂ ಅವರವರು ಯಾರ್ಯಾರು ತೀರ್ಕೊಂತಿದ್ದಾರೆ ಅವರವರು ಸಮಾಧಿ ಮೇಲೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ನೋಡ್ತಾ ಇರಿ ಅನ್ನುತ್ತಾ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೀವು ಎಲ್ಲರಿಗೂ ಈ ವಿಡಿಯೋ ವ್ಲಾಗ್ ಇಷ್ಟ ಆಗಿರ್ಬೋದು ಅನ್ಕೋತೇನೆ. ಸೊ ಬಾಯ್, ಹ್ಯಾಪಿ ವೀಕೆಂಡ್.